ಇನ್ ಮುಂದೆ ಯಾರಿಗಾದ್ರೂ ಫೋನ್ ಪೇ ಅಥವಾ ಗೂಗಲ್ ಪೇ ನ ಮಾಡ್ತಿರ್ತೀರಾ ಅಂದ್ರೆ ನಿಮ್ಮ ಒಂದು ಮೊಬೈಲ್ ನಂಬರ್ ನ ಕೊಡೋದಕ್ಕೆ ಹೋಗ್ಬೇಡಿ. ನಿಮಗೆ ಫೋನ್ ಪೇ ದಲ್ಲಿ ಒಂದು ಬೆಸ್ಟ್ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ನಿಮಗೆ ಕಸ್ಟಮ್ ನಂಬರ್ ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಯಾರಿಗಾದ್ರೂ ಶೇರ್ ಮಾಡಬಹುದು. ಫೋನ್ ಪೇ ಓಪನ್ ಮಾಡ್ಕೊಂಡು ಇಲ್ಲಿ ಪ್ರೊಫೈಲ್ ಆಪ್ಷನ್ ಕ್ಲಿಕ್ ಮಾಡಿ, ಮ್ಯಾನೇಜ್ ಪೇಮೆಂಟ್ಸ್ ಆಪ್ಷನ್ ಕ್ಲಿಕ್ ಮಾಡಿ, ಇಲ್ಲಿ UPI ಸೆಟ್ಟಿಂಗ್ಸ್ ಆಪ್ಷನ್ ಕ್ಲಿಕ್ ಮಾಡಿ, ಇಲ್ಲಿ UPI ನಂಬರ್ ಅಂತ ಇದೆ ಅಲ್ವಾ ಅದನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಿಮಗೆ ಬೇಕಾಗಿರುವಂತ ಕಸ್ಟಮ್ ನಂಬರ್ ನ ಆಡ್ ಮಾಡಬಹುದಾಗಿರುತ್ತೆ. ಇಲ್ಲಿ ನಿಮ್ಗೆ ನೆನಪಿರ್ಲಿ 9 ಅಥವಾ 8 ನಂಬರ್ ಇಂದ ಸ್ಟಾರ್ಟ್ ಆಗಬೇಕು. ಈ ಒಂದು ನಂಬರ್ ನಿಮ್ಮ ಯಾರಿಗಾದ್ರೂ ಕಳಿಸ್ತಿರಲ್ವಾ ಆ ಒಂದು ನಂಬರ್ 8 ಅಥವಾ 9 ಇಂದ ಸೆಲೆಕ್ಟ್ ಆಗಿದ್ರೆ ಮಾತ್ರ ಇದು ವೆರಿಫೈ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ನೆಕ್ಸ್ಟ್ ಇನ್ನು ಯಾರಿಗಾದ್ರೂ ಅಮೌಂಟ್ ಅನ್ನ ಕೊಟ್ಟಿರ್ತೀರ ನಿಮ್ಮ ಫ್ರೆಂಡ್ಸ್ ಗಳಿಗೆ, ಅವ್ರಿಗೆ ಡೈಲಿ ನೀವು ಕಾಲ್ ಮಾಡಿ ಕೇಳಕ್ಕಾಗಲ್ಲ. ಬಟ್ ಫೋನ್ ಪೇ ದಲ್ಲಿ ಒಂದು ಹೊಸ ಆಪ್ಷನ್ ಇದೆ. ಸಿಂಪಲ್ ಆಗಿ ನೀವು ಯಾರಿಗೆ ಅಮೌಂಟ್ ಹಾಕಿರ್ತೀರ ಚಾರ್ಟ್ ಅನ್ನ ಓಪನ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಒಂದು ಗಡಿಯಾರ ಸಿಂಬಲ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಷ್ಟು ಅಮೌಂಟ್ ಕೊಟ್ಟಿರ್ತಾರ ಅಮೌಂಟ್ ಅನ್ನ ಸೆಟ್ ಮಾಡಿ. ಇಲ್ಲಿ ರಿಮೈಂಡರ್ ನಿಮ್ಗೆ ಡೈಲಿ ಅಥವಾ ವೀಕ್ಲಿ ಹೋಗ್ಬೇಕಂತ ಸೆಟ್ ಮಾಡ್ಕೊಂಡು, ಯಾವ ಡೇಟ್ ಇಂದ ಹೋಗ್ಬೇಕಂತ ಸೆಟ್ ಮಾಡ್ಕೊಂಡು ಇಲ್ಲಿ ಸೇವ್ ಆಪ್ಷನ್ ಕೊಟ್ರೆ ಸಾಕು. ಆಟೋಮೆಟಿಕ್ ಅವ್ರಿಗೆ ಫೋನ್ ಪೇ ಅಥವಾ ಅವ್ರ ಮೊಬೈಲ್ ಅನ್ನ ಓಪನ್ ಮಾಡಿದಾಗ ಸೊ ಅವ್ರ ಮೊಬೈಲ್ ಸ್ಕ್ರೀನ್ ಅಲ್ಲಿ ಈ ಒಂದು ನೋಟಿಫಿಕೇಶನ್ ಹೋಗ್ತಾ ಇರುತ್ತೆ, ಡೈಲಿ ಹೋಗ್ತಾ ಇರುತ್ತೆ ಅವ್ರು ನಿಮ್ಗೆ ಅಮೌಂಟ್ ಕೊಡೋ ತನಕ. ನೆಕ್ಸ್ಟ್ ನೀವು ಯಾರಿಗಾದ್ರೂ ಅಮೌಂಟ್ ಅನ್ನ ಕೊಟ್ಟಿರ್ತೀರಾ ಬಟ್ ಅವರು ನಿಮ್ಗೆ ಕಡಿಮೆ ಅಮೌಂಟ್ ಅನ್ನ ಕೊಡಬಾರ್ದು. ಸೊ ನೀವು ಎಷ್ಟು ಕೊಟ್ರಿ 500 ಕೊಟ್ರೆ ಅವ್ರು ನಿಮ್ಗೆ 500 ರೂಪಾಯಿನೇ ಕೊಡ್ಬೇಕು. ಈ ತರ ಸೆಟ್ ಮಾಡಿ ನೀವು ಕಳಿಸಬಹುದಾಗಿರುತ್ತೆ. ಸಿಂಪಲ್ ಆಗಿ ನಿಮ್ಮ ಒಂದು ಗೂಗಲ್ ಪೇ ನ ಓಪನ್ ಮಾಡ್ಕೊಂಡು ಇಲ್ಲಿ QR ಕೋಡ್ ಆಪ್ಷನ್ ಕ್ಲಿಕ್ ಮಾಡಿ, 3 ಡಾಟ್ ಆಪ್ಷನ್ ಕ್ಲಿಕ್ ಮಾಡಿ, ಸೆಟ್ ಅಮೌಂಟ್ ಅಂತ ಇದೆ ಅಲ್ವಾ ಅದನ್ನ ಕ್ಲಿಕ್ ಮಾಡ್ಕೊಂಡು ಎಷ್ಟು ಅಮೌಂಟ್ ಇರುತ್ತೆ ಅಷ್ಟು ಅಮೌಂಟ್ ಅನ್ನ ಹಾಕಿ ಸೊ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿದ್ರೆ ಅವರು ನಿಮ್ಗೆ ಎಷ್ಟು ಅಮೌಂಟ್ ಕಳಿಸ್ಬೇಕಾಗಿರುತ್ತೆ ಅಷ್ಟೇ ಅಮೌಂಟ್ ಅನ್ನ ಕಳಿಸ್ಬೇಕಾಗತ್ತೆ. ಬೇರೆ ಯಾವುದೇ ಆಪ್ಷನ್ ಅವ್ರಿಗೆ ಇರಲ್ಲ. ಈ ಒಂದು ಹೊಸ ಆಪ್ಷನ್ ಅಲ್ಲಿ ಯಾವ್ದು ಇಷ್ಟ ಆಯ್ತು ಅಂತ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.